ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತ ಬಾಂಧವರಿಗೆ. ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಈರುಳ್ಳಿ ಇದ್ದರೆ 2,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಮಾರಾಟವಾಗುತ್ತದೆ. ಉತ್ತಮ ಗುಣಮಟ್ಟದ ಈರುಳ್ಳಿ ವಿಜಯಪುರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಕೆಲವು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪೂರೈಕೆಯಿಂದ ಬೆಲೆಯ ಮಟ್ಟ ಕಡಿಮೆ ಆಗಿದೆ. ಕ್ವಿಂಟಲ್ಗೆ 1,000ದಿಂದ 1,200 ರೂಪಾಯಿವರೆಗೆ ಇದೆ. ಬಾಗಲಕೋಟೆ APMCಯಲ್ಲಿ ನೋಡೋದಾದರೆ ಇದು ಉತ್ತಮ ಗುಣಮಟ್ಟ ಈರುಳ್ಳಿ ಇದ್ದರೆ ಒಂದು ಕ್ವಿಂಟಲ್ಗೆ 1,300ದಿಂದ 1,500 ರೂಪಾಯಿವರೆಗೆ ಹೊಂದಿದೆ. ಹಾಗೆ ನೋಡೋದಾದರೆ ಮತ್ತೊಂದು APMC ಆದಂಥ ಧಾರವಾಡದಲ್ಲಿ ನೋಡೋದಾದರೆ 1,300ದಿಂದ 1,700, ವಿಜಯಪುರದಲ್ಲಿ ನೋಡೋದಾದರೆ 800ದಿಂದ 1,200, 1,300 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ 1,500ದಿಂದ 1,800, 1,500ರಿಂದ 1,800 ರೂಪಾಯಿ ಶಿವಮೊಗ್ಗ. ವಿಜಯಪುರದಲ್ಲಿ ನೋಡಿದ್ರಲ್ಲ. ಹಾಗೆ ಈಗ ಮೈಸೂರದಲ್ಲಿ ನೋಡೋದಾದರೆ 1,000ದಿಂದ 1,400, 1,000ದಿಂದ 1,400 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಂಗಳೂರು APMCಯಲ್ಲಿ 800ದಿಂದ ಹಿಡ್ಕೊಂಡು 1,600 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಅರಸೀಕೆರೆಯಲ್ಲಿ 1,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ದೊಡ್ಡಬಳ್ಳಾಪುರದಲ್ಲಿ 1,500ದಿಂದ 2,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಇದು ಇಂದಿನ ಈರುಳ್ಳಿಯ ಬೆಲೆ ಆಗಿದೆ. ನಿಮ್ಮ ಜಿಲ್ಲಾವಾರು APMCಗಳಲ್ಲಿ ಉತ್ತಮ ಗುಣಮಟ್ಟದ ಮೇಲೆ ಬೆಲೆಯು ಡಿಪೆಂಡ್ಸ್ ಆಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ APMCಗೆ ಭೇಟಿ ನೀಡಿ ರೈತರೇ.